ವೀಕ್ಷಕರೇ, ವಾರದ 7 ದಿನಗಳಲ್ಲಿ ಯಾವ ದಿನ ಹೊಸ ಬಟ್ಟೆ ಧರಿಸಬಾರದು? ಹೊಸ ಕೆಲಸವನ್ನು ಪ್ರಾರಂಭಿಸುವುದಕ್ಕೆ, ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಶುಭ ಹಾಗೂ ಅಶುಭ ದಿನಗಳನ್ನು ನೋಡುತ್ತೇವೆ. ಅದರಂತೆ ಹೊಸ ಬಟ್ಟೆಯನ್ನು ಧರಿಸುವುದಕ್ಕೂ ಶುಭ ಅಶುಭ ದಿನಗಳನ್ನು ನೋಡಬೇಕಾಗುತ್ತದೆ. ವಾರದ ಯಾವ ದಿನ ನಾವು ಹೊಸ ಬಟ್ಟೆಯನ್ನು ಧರಿಸಬೇಕು, ಯಾವ ದಿನ ಹೊಸ ಬಟ್ಟೆಯನ್ನು ಧರಿಸುವುದು ಅಶುಭ ಎಂಬುದರ ಬಗ್ಗೆ ತಿಳಿಯೋಣ. ಹೊಸ ಬಟ್ಟೆಯನ್ನು ಧರಿಸುವುದೆಂದರೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಹೊಸ ಬಟ್ಟೆಯನ್ನು ಧರಿಸುವ ಆಸೆ ಇದ್ದೇ ಇರುತ್ತದೆ. ನಮ್ಮ ತಿಜೋರಿ ತುಂಬಿದ್ದರೂ ನಮಗೆ ಹೊಸ ಬಟ್ಟೆಯನ್ನು ತರುವ ಆಸೆ ಇರುತ್ತದೆ. ಹೊಸ ಬಟ್ಟೆಯನ್ನು ನೋಡಿದಾಗಲೆಲ್ಲ ಅದನ್ನು ಖರೀದಿಸಿ ಒಮ್ಮೆಯಾದರೂ ಹಾಕಿಕೊಳ್ಳಬೇಕು ಎನಿಸುತ್ತದೆ. ಹೊಸ ಬಟ್ಟೆಯನ್ನು ಧರಿಸಿದಾಗ ನಮ್ಮಲ್ಲಿ ಅದೇನೋ ಹೊಸ ಚೈತನ್ಯ ಬರುತ್ತದೆ. ಜೀವನದಲ್ಲಿ ಹೊಸದೇನೋ ಬಂತೆನ್ನುವ ಭಾವನೆ ಮೂಡುತ್ತದೆ. ಧರ್ಮ ಗ್ರಂಥಗಳಲ್ಲಿ ಮತ್ತು ನಮ್ಮ ಸಂಪ್ರದಾಯದಲ್ಲಿ ವಾರದ ಎಲ್ಲ ದಿನಗಳಲ್ಲೂ ಹೊಸ ಬಟ್ಟೆಯನ್ನು ಧರಿಸುವುದು ಶುಭವೆಂದು ಹೇಳಲಾಗಿಲ್ಲ. ವಾರದ ಕೆಲವೊಂದು ದಿನ ಹೊಸ ಬಟ್ಟೆಯನ್ನು ಧರಿಸಬಾರದು. ಆ ದಿನಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ವಾರದ ಮೊದಲನೆಯ ದಿನವಾಗಿ ಸೋಮವಾರವನ್ನು ತೆಗೆದುಕೊಂಡರೆ ಈ ದಿನ ಶಿವನಿಗೆ ಸಮರ್ಪಿತವಾಗಿರುತ್ತದೆ. ಸೋಮವಾರದ ದಿನದಂದು ಶಿವಭಕ್ತರು ಶಿವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಸೋಮವಾರದ ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸೋಮವಾರದಂದು ಹೊಸ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಇದು ನಿಮ್ಮ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಇನ್ನು ವಾರದ ಎರಡನೇ ದಿನವಾದ ಮಂಗಳವಾರ ದಿನವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮಂಗಳವಾರದ ದಿನದಂದು ಜನರು ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಜೀವನದಲ್ಲಿನ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜನರು ಈ ದಿನ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಆತನನ್ನು ಪೂಜಿಸುತ್ತಾರೆ. ಆಂಜನೇಯ ಸ್ವಾಮಿಯ ದಿನವಾದ ಮಂಗಳವಾರದ ದಿನದಂದು ನಾವು ಹೊಸ ಬಟ್ಟೆಯನ್ನು ಧರಿಸಬಾರದು. ಮಂಗಳವಾರದ ದಿನದಂದು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಗಳವಾರದಂದು ಹೊಸ ಬಟ್ಟೆಯನ್ನು ಧರಿಸಲು ಹೋಗಬೇಡಿ. ಇನ್ನು ವಾರಗಳಲ್ಲಿ 3ನೇ ವಾರ ಬುಧವಾರವು ಗಣೇಶನ ದಿನ. ಈ ದಿನ ಶಿವ ಪಾರ್ವತಿ ಸುತನಾದ ಗಣಪತಿಯನ್ನು ಪೂಜಿಸಲಾಗುತ್ತದೆ. ಗಣಪತಿಯನ್ನು ಹಿಂದೂ ಧರ್ಮದಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವನೆಂದು ಪೂಜಿಸಲಾಗುತ್ತದೆ. ಬುಧವಾರದ ದಿನದಂದು ನಾವು ಹೊಸ ಬಟ್ಟೆಯನ್ನು ಧರಿಸಬಹುದು. ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಬುಧವಾರದ ದಿನದಂದು ನಾವು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ನಮ್ಮಲ್ಲಿನ ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಾಗುವುದು. ಈ ದಿನದಂದು ಹೊಸ ಬಟ್ಟೆಯನ್ನು ಧರಿಸಲು ಉತ್ತಮ ದಿನ ಎಂದು ಹೇಳಬಹುದು. ವಾರಗಳಲ್ಲಿ 4ನೇ ವಾರ ಗುರುವಾರದ ದಿನದಂದು ವಿಷ್ಣು ದೇವನನ್ನು ಮತ್ತು ರಾಘವೇಂದ್ರ ಸ್ವಾಮಿಯನ್ನು ಮತ್ತು ಸಾಯಿಬಾಬಾರನ್ನು ಪೂಜಿಸುವ ಸಂಪ್ರದಾಯವಿದೆ. ಗುರುವಾರದ ದಿನದಂದು ಹೊಸ ಬಟ್ಟೆಯನ್ನು ನಾವು ಧರಿಸಬಹುದು. ಯಾಕೆಂದರೆ ಈ ದಿನದಂದು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಗುರುವಾರದ ದಿನದಂದು ನಾವು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ಮನೆಯಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಇದು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಶಾಸ್ತ್ರ. ಇನ್ನು ವಾರಗಳಲ್ಲಿ 5ನೇ ವಾರ ಶುಕ್ರವಾರದ ದಿನವು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ ದಿನವಾಗಿದೆ. ಈ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಶುಕ್ರವಾರದ ದಿನದಂದು ನಾವು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ. ಯಾಕೆಂದರೆ ಲಕ್ಷ್ಮೀ ದೇವಿ ಯಾವಾಗಲೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾಳೆ. ಅಂತಹ ಸಂದರ್ಭದಲ್ಲಿ ನಾವು ಈ ದಿನ ಹೊಸ ಬಟ್ಟೆಯನ್ನು ಧರಿಸುವುದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವುದಕ್ಕೆ ಕಾರಣವಾಗುತ್ತದೆ. ವಾರಗಳಲ್ಲಿ 6ನೇ ವಾರ ಶನಿವಾರದ ದಿನವನ್ನು ನ್ಯಾಯದೇವನಾದ ಶನಿದೇವನಿಗೆ ಸಮರ್ಪಿತವಾದ ದಿನವಾಗಿದೆ. ಶನಿವಾರದ ದಿನವು ಹೊಸ ಬಟ್ಟೆಯನ್ನು ಧರಿಸುವುದಕ್ಕೆ ಅಶುಭವಾಗಿರುತ್ತದೆ. ಶನಿವಾರದ ದಿನದಂದು ನಾವು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ದುರಾದೃಷ್ಟವನ್ನು ಎದುರಿಸಬೇಕಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡುತ್ತದೆ. ಇನ್ನು ವಾರಗಳಲ್ಲಿ 7ನೇ ವಾರ ಅಥವಾ ಕೊನೆಯ ವಾರ ಭಾನುವಾರವು ವಾರದ ಕೊನೆಯ ದಿನವಾಗಿದೆ. ಭಾನುವಾರದ ದಿನದಂದು ನಾವು ಸೂರ್ಯದೇವನನ್ನು ಪೂಜಿಸುತ್ತೇವೆ.
ಸೂರ್ಯನ ದಿನವಾದ ಭಾನುವಾರವು ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತವನ್ನು ಸೂಚಿಸುವ ದಿನವಾಗಿದೆ. ಭಾನುವಾರದ ದಿನದಂದು ಹೊಸ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ. ಭಾನುವಾರದ ದಿನದಂದು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗುವುದು. ಹೀಗಾಗಿ ಹೊಸ ಬಟ್ಟೆಯನ್ನು ಧರಿಸಲು ಭಾನುವಾರವು ಉತ್ತಮ ದಿನವಾಗಿದೆ. ವೀಕ್ಷಕರೇ, ಬಟ್ಟೆಯನ್ನು ಧರಿಸಲು ಯಾವ ದಿನ ಶುಭ ಮತ್ತು ಯಾವ ದಿನ ಅಶುಭ ಎಂಬ ಬಗೆಗಿನ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.